KLE ಸಂಸ್ಥೆ 1916ರಿಂದ 108 ವರ್ಷಕ್ಕಿಂತ ಹೆಚ್ಚು ಈ ನಮ್ಮ ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ದೇಶಗಳಲ್ಲೂ ಸಹ ಒಂದು ಒಳ್ಳೆಯ ಸೇವೆಯನ್ನು ಮಾಡುತ್ತಾ ನಾವೆಲ್ಲ ನೋಡಿದ್ದೀವಿ. ಈ ಸಂಸ್ಥೆಗೆ ಸಾಕಷ್ಟು ಜನ ಅಂದರೆ ನಾವು 7 ಜನ ಸಪ್ತರ್ಷಿಗಳು ಅಂತ ಹೇಳ್ತೀವಿ. ಅವರು ಫೌಂಡರ್ಸ್. ಅವರು 3 ಜನ ಅದಕ್ಕೆ ಡೊನೇಷನ್ ಕೊಟ್ಟು ಅದನ್ನು ಸಾಕಿದವರು. ಅವ್ರನ್ನ ನೆನೆಸ್ಕೊಂಡು ಈಗಾಗಲೇ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ KLE ಸಂಸ್ಥೆಯ ಚೇರ್ಮನ್ರಾದಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಅದನ್ನು 85ರಿಂದ ಇಲ್ಲಿವರೆಗೂ 36 ಸಂಸ್ಥೆ ಇದ್ದ 316 ಸಂಸ್ಥೆಗಳನ್ನು ಮಾಡುವಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಈ ಸಲ ಅವರು ಯುವಕರಿಗೆ ಒಂದು ಅವಕಾಶಗಳನ್ನು ಕೊಡಬೇಕನ್ನುವಂಥ ಒಂದು ಉದ್ದೇಶದಿಂದ ಅವ್ರು ಹಿಂಸರಿದು ಹೆಚ್ಚು ಜನ ಯುವಕರನ್ನು ಆ ಸಂಸ್ಥೆಗೆ ನಿರ್ದೇಶಕರನ್ನು ಮಾಡುವಲ್ಲಿ ಅವ್ರ ಪಾತ್ರ ಭಾಳ ದೊಡ್ಡದು. ನಾನು ಸಹ ಈ ಒಂದು ಸಂಸ್ಥೆಗೆ ನಮ್ಮ ಮನೆತನದ ನಮ್ಮ ಚಿಕ್ಕಪ್ಪರಂಥ PV ಪಾಲರು ಈ ಸಂಸ್ಥೆಗೆ ಚೇರ್ಮನ್ರಾಗಿ ಮತ್ತು ಡೈರೆಕ್ಟರಾಗಿ 35 ವರ್ಷಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಿದಂಥ ವ್ಯಕ್ತಿ. ನಾನು ಸಹ 2010ರಿಂದ ಈಗ 4ನೇ ಬಾರಿಗೆ ಈ ಒಂದು ಸಂಸ್ಥೆಗೆ ಸತತವಾಗಿ ನಿರ್ದೇಶಕನಾಗಿ ಆರಿಸಿ ಬರ್ತಾ ಇದ್ದೇನೆ. ಈ ಸಲ ನಮ್ಮ ಸಹಕಾರಿ ರಂಗದ ಎಲ್ಲ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ಎಲ್ಲ ಚೇರ್ಮನ್ ಇರ್ಬೋದು, ಆಡಳಿತ ಮಂಡಳಿ ಎಲ್ಲರ ಸಹಕಾರದಿಂದ ಈ ಸಲ ನಾವೆಲ್ಲರೂ ಒಂದು ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ಮುಂದೆ ಬರುವಂಥ ದಿನಮಾನದೊಳಗೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಪಡಿಸಲಿಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಆ ಸಂಸ್ಥೆ ಇಡೀ ವಿಶ್ವದೊಳಗಿನ ಒಂದು ಒಳ್ಳೆಯ ಸಂಸ್ಥೆ ಅನ್ನುವಂಥ ಹೆಸರು ಬರಲಿ ಅನ್ನುವಂಥ ಇದ್ರ ಸಲುವಾಗಿ ನಾವೆಲ್ಲ ದುಡಿತೀವಿ. ಒಂದು ಒಳ್ಳೆಯ ಸಂಸ್ಥೆಯಾಗಿ ಹೊರಹೊಮ್ಮಿ ಎಲ್ಲರೂ ನಮ್ಮ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಕೈ ಜೋಡಿಸ್ತೀವಿ ಅನ್ನುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ನಮ್ಮ KLE ಸಂಸ್ಥೆ 108 ವರ್ಷಕ್ಕಿಂತ ಹೆಚ್ಚು ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡಿ ತಾವು ನೋಡಿದ್ದೀರಿ. ಆ ಸಂಸ್ಥೆಯೊಳಗೆ ಶಿಕ್ಷಣ, ಆರೋಗ್ಯ ಮತ್ತು ಅಗ್ರಿಕಲ್ಚರ್ ಇವೆಲ್ಲ ರಂಗದೊಳಗೂ ನಾವು ಸಾಧನೆಯನ್ನು ಮಾಡಿದ್ದೀವಿ. ಯಾಕಂದ್ರೆ ಸಾಕಷ್ಟು ಇವತ್ತು ಶಿಕ್ಷಣ ಸಂಸ್ಥೆಗಳು ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಸ್ಕೂಲ್ಗಳು ಇರ್ಬೋದು, MBA ಎಲ್ಲ ಸಾಕಷ್ಟು ಕೋರ್ಸ್ಗಳು ನಾವು ನಡೆಸ್ತಾ ಇದ್ವಿ. ಮತ್ತು ಅದ್ರ ಜೊತೆಗೆ ವೈದ್ಯಕೀಯ ಕ್ಷೇತ್ರದೊಳಗೂ ಭಾಳ ದೊಡ್ಡ ಸಾಧನೆ ನಮ್ಮ ಅಂತಂದ್ರೆ ಜವಾಹರ್ಲಾಲ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಹುಬ್ಬಳ್ಳಿ ಒಳಗೆ ಒಂದು JJM ಮೆಡಿಕಲ್ ಕಾಲೇಜ್ ಇರ್ಬೋದು. ಇನ್ನೊಂದು ನಾವು ಮಲೇಷಿಯಾ ಯೂನಿವರ್ಸಿಟಿಯಿಂದ ಬೇರೆ ದೇಶದವರು ವಿದ್ಯಾರ್ಥಿಗಳು ಪ್ರತಿ ವರ್ಷ 100 ಜನ ಬಂದಿಲ್ಲಿ ನಮ್ಮ ಮಲೇಷಿಯಾ ಯೂನಿವರ್ಸಿಟಿಯಿಂದ ಒಂದು ನಾವು ಕಾಲೇಜ್ ಚಾಲೂ ಮಾಡಿದ್ದೀವಿ. ಅಲ್ಲಿಯೂ ಮೆಡಿಕಲ್ ಕಾಲೇಜ್ ನಡೆಸ್ತೀವಿ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಒಳಗೂ ನಾವು ಮೊದಲ ಕೃಷಿ ವಿಜ್ಞಾನ ಕೇಂದ್ರ ಅನ್ನುವಂಥ ಒಂದು ಕೇಂದ್ರ ಚಾಲೂ ಮಾಡಿ ಇಲ್ಲಿ ಮತ್ತಿಕೊಪ್ಪದೊಳಗೆ ರೈತರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸ ಮಾಡ್ತಿದ್ದೀವಿ. ಈಗ ಈ ವರ್ಷದಿಂದ ಪ್ರೈವೇಟ್ದವ್ರಿಗೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಅಗ್ರಿಕಲ್ಚರ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿದ್ರಿಂದ ನಾವಿಲ್ಲಿ ತೆನಿಕೋಲ್ ಒಳಗೆ ಕೃಷಿ ವಿಜ್ಞಾನ ಕೇಂದ್ರವನ್ನು ಮತ್ತು ಇದೆ ಅಗ್ರಿಕಲ್ಚರ್ ಕಾಲೇಜನ್ನು ಈ ವರ್ಷ ಚಾಲೂ ಮಾಡಿದ್ದೀವಿ. ಅದಕ್ಕೆ KLE ಸಂಸ್ಥೆ ಅಂದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಈ 3ರಲ್ಲಿಯೂ ಸಾಧನೆ ಮಾಡಿದಂಥ ಒಂದು ಕ್ಷೇತ್ರ. ಅದಕ್ಕೆ ನಾವೆಲ್ಲ ಈ ಭಾಗದ ಎಲ್ಲ ಜನರು ಅದರ ಸದುಪಯೋಗ ಪಡ್ಕೋಬೇಕನ್ನುವಂಥ ಮನವಿಯನ್ನು ಮಾಡ್ತೀವಿ.